ಭಗವತ ಪುರಾಣ ಮತ್ತು ವಿಷ್ಣು ಪುರಾಣ ಪ್ರಕಾರ ಇದು ಸಮುದ್ರ ಮಂಥನದ ಸಮಯದಲ್ಲಿ ನಡೆದ ವಿಷ್ಣುವಿನ ಕೂರ್ಮ ಅವತಾರದ ಕತೆ. ಒಂದು ದಿನ ಋಷಿ ದುರ್ವಾಸ ಇಂದ್ರನಿಗೆ ಒಂದು ದಿವ್ಯ ಮಾಲ ಕೊಟ್ಟಿದ್ದರು. ಇಂದ್ರ ಅದನ್ನು ತನ್ನ ಆನೆ ಐರಾವತ ಮೇಲೆ ಇಟ್ಟರು. ಆದರೆ ಆನೆ ಅದನ್ನು ಭೂಮಿಗೆ ಬಿಟ್ಟಿತು. ಇದಕ್ಕೆ ದುರ್ವಾಸ ಕೋಪ ಬಂದು ದೇವರಿಗೆ ಶಾಪವನ್ನು ಕೊಟ್ಟಿದ್ದರು. ಶಾಪದ ನಂತರ ದೇವರು ದುರ್ಬಲರಾಗಿದ್ದರು ಮತ್ತು ಅಸುರರು ಅವರನ್ನು ಗೆಲ್ಲಿದರು. ಆಗ ದೇವರು ಮಹಾವಿಷ್ಣುವಿನ ಹತ್ತಿರ ಹೋಗಿ ಸಹಾಯ ಕೇಳಿದರು. ವಿಷ್ಣು ಹೇಳಿದರು, ಕ್ಷೀರಸಾಗರವನ್ನು ಮಂಥನ ಮಾಡಿ ಅಮೃತವನ್ನು ಪಡೆಯಿರಿ. ದೇವರು ಮತ್ತು ಅಸುರರು ಮಂದಾರ ಪರ್ವತವನ್ನು ಮಂಥನ ಕಂಬಾಗಿ ಬಳಸಿದರು. ನಾಗರಾಜ ವಾಸುಕಿ ರಸಿಯಾಗಿ ಬಳಸಲ್ಪಟ್ಟರು. ಪರ್ವತ ಮುಳುಗಲು ಆರಂಭಿಸಿದಾಗ ವಿಷ್ಣು ಕೂರ್ಮ ಅವತಾರ ತೆಗೆದುಕೊಂಡು ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹಿಡಿದರು. ಮಂಥನದ ಸಮಯದಲ್ಲಿ ಭಯಂಕರ ವಿಷ ಹಾಲಾಹಲ ಹೊರಬಂದಿತ್ತು. ಆಗ ಶಿವ ಅದನ್ನು ಕುಡಿದರು. ಕೊನೆಗೂ ಅಮೃತ ಕಲಶ ಸಮುದ್ರದಿಂದ ಹೊರಬಂದಿತ್ತು. ಇದೇ ಥರ ವಿಷ್ಣುವಿನ ಎಲ್ಲ ಅವತಾರದ ಕಥೆ ಕೇಳಬೇಕು ಅಂದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಲಕ್ಷ್ಮೀನಾರಾಯಣ ನಮೋ ನಮಃ.